ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಕಾವು ಏರ್ತಾ ಇದೆ. ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ಗಳು ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ ರಣತಂತ್ರವನ್ನು ಮಾಡ್ತಾ ಇವೆ. ಹಾಗೆಯೇ ಒಂದಷ್ಟು ಕ್ಷೇತ್ರಗಳಲ್ಲಿ ಎದುರಾಳಿ ಅಭ್ಯರ್ಥಿಯನ್ನು ಏನಾದರೂ ಮಾಡಿ ಸೋಲಿಸಬೇಕು ಅನ್ನೋ ಹಠಕ್ಕೆ ಕೂಡ ಬಿದ್ದಿವೆ. ಅಂಥ ಕ್ಷೇತ್ರಗಳ ಪೈಕಿ ಎರಡು ಮುಖ್ಯ ಕ್ಷೇತ್ರಗಳು ಅಂದರೆ ಒಂದು ಕಲಬುರಗಿ, ಮತ್ತೊಂದು ಬೀದರ್. ಇಲ್ಲಿ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದ ಭಗವಂತ ಖೂಬಾ ಅವರನ್ನು ಸೋಲಿಸೋದಕ್ಕೆ ಕಾಂಗ್ರೆಸ್ ಪ್ರಯತ್ನವನ್ನು ಆರಂಭ ಮಾಡಿದೆ. ಅದಕ್ಕೆ ಬಿಜೆಪಿಯ ಕೆಲ ನಾಯಕರು ಕೂಡ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಹಾಗೆಯೇ ಕಲಬುರಗಿ ಕ್ಷೇತ್ರದಲ್ಲಿ ಈ ಬಾರಿ ಏನಾದರೂ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಸೋಲಿಸುವ ಮೂಲಕ ಅಲ್ಲಿ ಎಐಸಿಸಿ ಅಧ್ಯಕ್ಷರ ಅಭಿಮಾನ ಭಂಗ ಮಾಡಬೇಕು ಅಂತ ಬಿಜೆಪಿ ಶತಾಯಗತಾಯ ಪ್ರಯತ್ನವನ್ನು ಪಡ್ತಾ ಇದೆ. ಹಾಗಾದರೆ ಈ ಎರಡು ಕ್ಷೇತ್ರಗಳ ಅಭ್ಯರ್ಥಿಗಳು ಯಾರು, ಅವರ ಬಲಾಬಲಗಳೇನು, ಕ್ಷೇತ್ರದಲ್ಲಿ ಎರಡೂ ಪಕ್ಷಗಳ ಶಕ್ತಿ ಮತ್ತು ಇತಿಹಾಸ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಮೊದಲಿಗೆ ಬೀದರ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯನ್ನು ನಾವು ನೋಡೋದಾದರೆ ಸ್ಥಳೀಯ ನಾಯಕರ ವಿರೋಧವನ್ನು ಲೆಕ್ಕಿಸದೆ ಇಲ್ಲಿ ಹಾಲಿ ಸಂಸದ ಭಗವಂತ ಖೂಬಾ ಅವರಿಗೆ ಬಿಜೆಪಿ ಮತ್ತೊಂದು ಬಾರಿ ಟಿಕೆಟನ್ನು ಕೊಟ್ಟಿದೆ. ಭಗವಂತ ಖೂಬಾ ಬಾಬಾ ರಾಮದೇವ್ ಹಾಗೂ RSSನ ಬೆಂಬಲದಿಂದ ಟಿಕೆಟನ್ನು ಪಡೆಯೋದರಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನೋ ಮಾತುಗಳಿವೆ. ಅವರು ಮೊದಲ ಬಾರಿ ಸ್ಪರ್ಧೆ ಮಾಡಿದಾಗ ಕೂಡ ಅವರ ಬೆನ್ನಿಗೆ ನಿಂತದ್ದು ಬಾಬಾ ರಾಮದೇವ್. ಹೀಗಾಗಿ ಈ ಬಾರಿ ಕೂಡ ಅವರಿಗೆ ಟಿಕೆಟ್ ಸಿಕ್ಕಿದೆ. ಇನ್ನು ಈ ಬಾರಿಯ ಚುನಾವಣೆಯಲ್ಲಿ ಏನಾದರೂ ಮಾಡಿ ಭಗವಂತ ಖೂಬಾ ಅವರನ್ನು ಕಟ್ಟಾಕಬೇಕು ಅಂದ್ಕೊಂಡ ಕಾಂಗ್ರೆಸ್ ಅಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವರನ್ನ ಮತ್ತೆ ಕಣಕ್ಕಿಳಿಸೋ ಪ್ಲಾನ್ ಮಾಡ್ತು. ಆದರೆ ಖಂಡ್ರೆ ಮಂತ್ರಿಯಾಗಿದ್ದಾರೆ. ನಾಳೆ ಅಕಸ್ಮಾತ್ ಗೆದ್ರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ ಅಥವಾ MP ಸ್ಥಾನವನ್ನೇ ಬಿಟ್ಟು ಕೊಡಬೇಕಾಗತ್ತೆ. ಆ ರಿಸ್ಕ್ ಯಾಕೆ ಅಂತ ಟಿಕೆಟ್ ನನಗೆ ಬೇಡ, ನನ್ನ ಮಗನಿಗೆ ಕೊಡಿ, ಉತ್ತರಾಧಿಕಾರಿಯ ರಾಜಕೀಯ ಆರಂಗೇಟ್ರಮ್ ಆಗಿ ಹೋಗಲಿ ಅಂತ ಹೈಕಮಾಂಡನ್ನು ಒಪ್ಪಿಸಿದ್ದಾರೆ. ಇನ್ನು ಹೈಕಮಾಂಡಿಗೇನು ಯಾರಾದರೂ ನಿಲ್ಲಬೇಕು, ಹಣ ಖರ್ಚು ಮಾಡಿ ಗೆಲ್ಲಬೇಕು, ಸಚಿವರ ಮಗನಿಗೆ ಕೊಟ್ಟರೆ ಇನ್ನಷ್ಟು ಎಫರ್ಟ್ ಹಾಕಿ ಗೆಲ್ಲೋ ಪ್ರಯತ್ನವನ್ನು ಮಾಡ್ತಾರೆ ಅಂತ ಅದಕ್ಕೆ ಓಕೆ ಅಂತ ಹೇಳಿದೆ. ಹೀಗಾಗಿ ಅಲ್ಲಿ 26 ವರ್ಷದ ಸಾಗರ್ ಖಂಡ್ರೆ ಭಗವಂತ ಖೂಬಾ ಎದುರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಒಂದು ವೇಳೆ ಇಲ್ಲೇನಾದರೂ ಸಾಗರ್ ಖಂಡ್ರೆ ಗೆದ್ದುಬಿಟ್ರೆ ಅತ್ಯಂತ ಕಿರಿಯ ಸಂಸದ ಅನ್ನೋ ಹೆಗ್ಗಳಿಕೆಗೆ ಅವರು ಪಾತ್ರ ಆಗ್ತಾರೆ. ಆದರೆ ಇಲ್ಲಿ ಗೆಲುವು ಅನ್ನೋದು ಎರಡು ಪಕ್ಷಗಳಿಗೂ ಅಷ್ಟೊಂದು ಸುಲಭ ಅಂತೇನು ಅನ್ನಿಸ್ತಾ ಇಲ್ಲ. ಕ್ಷೇತ್ರದಲ್ಲಿ ರಾಸಾಯನಿಕ, ರಸಗೊಬ್ಬರ ಹಾಗೂ ನವೀಕರಿಸಬಹುದಾದ ಇಂಧನ ಖಾತೆಯ ರಾಜ್ಯ ಸಚಿವ ಭಗವಂತ ಖೂಬಾ ಅವರಿಗೆ ಭಾರಿ ವಿರೋಧ ಕೂಡ ಇದೆ. ಅವರು ಸ್ಥಳೀಯ ಶಾಸಕರನ್ನು ಗಣನೆಗೆ ತೆಗೆದುಕೊಳ್ಳೋದಿಲ್ಲ, ಶಾಸಕರ ಜೊತೆ ಹೊಂದಾಣಿಕೆ ಇಲ್ಲ, ಬರೀ ಹೈಕಮಾಂಡ್ ರಾಜಕೀಯವನ್ನೇ ಮಾಡ್ತಾರೆ ಅನ್ನೋ ಕಾರಣಗಳನ್ನು ಕೊಟ್ಟು ಅವರ ಸ್ಪರ್ಧೆಗೆ ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕರಾದ ಪ್ರಭು ಚೌಹಾಣ್, ಶರಣು ಸಲಗಾರ್ ಹಾಗೂ ಕೆಲ ಮಾಜಿ ಶಾಸಕರು ಈ ಬಾರಿ ಖೂಬಾ ಬೇಡ, ಬೇರೆ ಅಭ್ಯರ್ಥಿಗೆ ಟಿಕೆಟ್ ಕೊಡಿ ಅಂತ ಪಟ್ಟು ಹಿಡಿದಿದ್ರು. ಆದರೆ ಹೈಕಮಾಂಡ್ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಖೂಬಾ ಅವರ ಮೇಲೆ ಭರವಸೆ ಇಟ್ಟು ಅವರಿಗೆ ಟಿಕೆಟನ್ನು ಕೊಡ್ತು. ಇನ್ನು ಈ ಭಗವಂತ ಖೂಬಾ ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಡಿಗ್ರಿ ಪಡ್ಕೊಂಡಿದ್ದಾರೆ. ಮೊದಲಿಂದಲೂ ಬಿಜೆಪಿಯ ಪಾಳಯದಲ್ಲೇ ಗುರುತಿಸಿಕೊಂಡವರು. 2014 ಹಾಗೂ 19 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಘಟಾನುಘಟಿ ನಾಯಕರಾದ ಎನ್ ಧರ್ಮಸಿಂಗ್ ಹಾಗೂ ಈಶ್ವರ ಖಂಡ್ರೆ ಅವರನ್ನು ಸೋಲಿಸಿದ್ದಾರೆ. ಸತತವಾಗಿ 2 ಬಾರಿ ಗೆಲುವನ್ನು ದಾಖಲಿಸಿರುವ ಖೂಬಾ ಅವರಿಗೆ ಕೇಂದ್ರದಲ್ಲಿ ಸಚಿವ ಪಟ್ಟ ಕೂಡ ದೊರೆತಿದೆ. ಈ ಬಾರಿ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿ ಖೂಬಾ ಇದ್ದಾರೆ. ಆದರೆ ಅವರು ಇಲ್ಲಿ ಸ್ಥಳೀಯ ನಾಯಕರ ವಿಶ್ವಾಸವನ್ನು ಗಳಿಸಿಕೊಳ್ಳುವ ಅವಶ್ಯಕತೆ ಇದೆ. ಖೂಬಾ ಅವರ ಹೆಗ್ಗಳಿಕೆ ಅಂದರೆ ಕಿಸಾನ್ ಸಮ್ಮಾನ್ ಹಾಗೂ ಬೆಳೆ ವಿಮೆ ಯೋಜನೆಗಳನ್ನು ರಾಜ್ಯದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ನಿಭಾಯಿಸಿರುವ ಸಂಸದರ ಪಟ್ಟಿಯಲ್ಲಿ ಖೂಬಾ ಅಗ್ರಪಂಕ್ತಿಯಲ್ಲಿ ನಿಲ್ತಾರೆ. ಹೀಗಾಗಿ ಪಕ್ಷದ ಕೆಲ ನಾಯಕರ ವಿರೋಧ ಇದ್ರೂ ಕೂಡ ಜನ ತಮಗೆ ವೋಟ್ ಹಾಕ್ತಾರೆ ಅನ್ನೋ ವಿಶ್ವಾಸ ಖೂಬಾ ಅವರದ್ದು. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರಿಗೆ ಇದು ಮೊದಲ ಚುನಾವಣೆ. ಆದರೆ ರಾಜಕೀಯ ಹಿನ್ನೆಲೆಯ ಕುಟುಂಬದಿಂದ ಬಂದಿರೋ ಹುಡುಗ. ಅವ್ರ ತಾತ ಭೀಮಣ್ಣ ಖಂಡ್ರೆ ಶಾಸಕರಾಗಿದ್ದಷ್ಟೇ ಅಲ್ಲ, ವೀರಶೈವ ಮಹಾಸಭಾದ ಅಧ್ಯಕ್ಷರು ಆಗಿದ್ದರು. ಅವರ ನಂತರ ಈಶ್ವರ ಖಂಡ್ರೆ ಚುನಾವಣಾ ರಾಜಕೀಯಕ್ಕೆ ಇಳಿದರು. ಅವರು ಕೂಡ ಸೋಲು ಮತ್ತು ಗೆಲುವು ಎರಡನ್ನೂ ಕಂಡಿದ್ದಾರೆ. ಈಶ್ವರ ಖಂಡ್ರೆ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಕಾಡು ಮಂತ್ರಿಯಾಗಿದ್ದಾರೆ. ಈ ಬಾರಿ ಈಶ್ವರ ಖಂಡ್ರೆ ಕಣಕ್ಕಿಳಿಲಿ ಅಂತಲೇ ಕಾಂಗ್ರೆಸ್ ಬಯಸಿತ್ತು. ಆದರೆ ಸಚಿವ ಸ್ಥಾನ ಬಿಡೋದಕ್ಕೆ ಈಶ್ವರ ಖಂಡ್ರೆ ಹೇಗೆ ತಾನೇ ಒಪ್ಕೋತಾರೆ? ಹೀಗಾಗಿ ಹೈಕಮಾಂಡ್ಗೂ ಬೇಸರ ಆಗಬಾರ್ದು, ತಮಗೂ ನಷ್ಟ ಆಗಬಾರ್ದು ಅಂತ ಮಗನಿಗೆ ಟಿಕೆಟನ್ನು ಕೊಡಿಸಿದ್ದಾರೆ. ಕಾಂಗ್ರೆಸ್ನ ಗ್ಯಾರಂಟಿಗಳು ಲಿಂಗಾಯತ ಹಾಗೂ ಹಿಂದುಳಿದ ವರ್ಗಗಳ ಮತಗಳ ಜೊತೆಗೆ ಅಲ್ಪಸಂಖ್ಯಾತ ಮತಗಳನ್ನು ನೆಚ್ಚಿಕೊಂಡು ಮಗನಿಗೊಂದು ಭವಿಷ್ಯವನ್ನು ರೂಪಿಸುವ ಜವಾಬ್ದಾರಿಯನ್ನು ಈಶ್ವರ ಖಂಡ್ರೆ ಇಲ್ಲಿ ಹೊತ್ತಿದ್ದಾರೆ. ಇನ್ನು ಸಾಗರ್ ಖಂಡ್ರೆ ಬೆಂಗಳೂರಿನ ಕಾಲೇಜಲ್ಲಿ BBA, LLB ಹಾಗೂ ಪಬ್ಲಿಕ್ ಪಾಲಿಸಿಯಲ್ಲಿ ಪದವಿಯನ್ನು ಪಡ್ಕೊಂಡಿದ್ದಾರೆ. NSUIನ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ. ಈಗ ಲೋಕಸಭಾ ಚುನಾವಣೆಯ ಮೂಲಕ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಗೆದ್ದರೆ ದೊಡ್ಡ ಜವಾಬ್ದಾರಿ ಹಾಗೂ ರಾಜಕೀಯ ಅನುಭವ ಸಿಗುತ್ತೆ, ಸೋತ್ರೆ ಚುನಾವಣೆಯ ಅನುಭವ ಮತ್ತು ಮುಂದಿನ ಚುನಾವಣೆಗೆ ತಯಾರಿ.
ಇನ್ನು ಬೀದರ್ ಲೋಕಸಭಾ ಕ್ಷೇತ್ರ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ, ಹುಮನಾಬಾದ್, ಬೀದರ್ ದಕ್ಷಿಣ, ಬೀದರ್, ಭಾಲ್ಕಿ, ಔರಾದ್ ವಿಧಾನಸಭಾ ಕ್ಷೇತ್ರಗಳ ಜೊತೆಗೆ ಕಲಬುರಗಿಯ ಚಿಂಚೋಳಿ ಮತ್ತು ಆಳಂದ ವಿಧಾನಸಭಾ ಕ್ಷೇತ್ರಗಳು ಕೂಡ ಬೀದರ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತವೆ. ಈ ಪೈಕಿ 5ರಲ್ಲಿ ಬಿಜೆಪಿ ಶಾಸಕರಿದ್ದಾರೆ, ಇನ್ನುಳಿದ 3ರಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಇನ್ನು ಬೀದರ್ ಲೋಕಸಭಾ ಕ್ಷೇತ್ರದ ಇತಿಹಾಸವನ್ನು ನಾವು ನೋಡೋದಾದರೆ ಇಲ್ಲಿ 1952ರ ಚುನಾವಣೆಯಲ್ಲಿ ಡಾಕ್ಟರ್ ಶೌಕತುಲ್ಲಾ ಶಾ ಅನ್ಸಾರಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಗೆದ್ದಿದ್ದರು. 1957ರಲ್ಲಿ ಮರುವಿಂಗಡಣೆಯ ಪರಿಣಾಮದಿಂದ ಈ ಕ್ಷೇತ್ರ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತು. ಆ ಬಳಿಕ ಮತ್ತೆ 1962ರ ಚುನಾವಣೆಯ ಹೊತ್ತಿಗೆ ಕ್ಷೇತ್ರದ ಮರುರಚನೆ ಆಯಿತು. 62-67ರಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದ ರಾಮಚಂದ್ರ ವೀರಪ್ಪ ಗೆದ್ದರು. 71-77ರ ಚುನಾವಣೆಗಳಲ್ಲಿ ಕಾಂಗ್ರೆಸ್ನ ಹುರಿಯಾಳು ಶಂಕರದೇವ್ ಗೆದ್ದಿದ್ದರು. 80, 84, 89ರ ಚುನಾವಣೆಗಳಲ್ಲಿ ಕಾಂಗ್ರೆಸ್ನ ನರಸಿಂಗರಾವ್ ಸೂರ್ಯವಂಶಿ ಸತತವಾಗಿ ಇಲ್ಲಿ ಗೆಲುವನ್ನು ದಾಖಲಿಸ್ತಾ ಹೋದರು. 1991, 96, 98, 99 ಹಾಗೂ 2004ರಲ್ಲಿ ಅಂದರೆ ನಿರಂತರವಾಗಿ 5 ಚುನಾವಣೆಗಳಲ್ಲಿ ಇಲ್ಲಿಂದ ಬಿಜೆಪಿಯ ರಾಮಚಂದ್ರ ವೀರಪ್ಪ ಲೋಕಸಭೆಗೆ ಆಯ್ಕೆಯಾಗಿ ಬಂದರು. ರಾಮಚಂದ್ರ ವೀರಪ್ಪ 1957ರಲ್ಲಿ ಆಳಂದದ ಶಾಸಕರಾಗಿದ್ದರು. 1983ರಲ್ಲಿ ಹುಲಸೂರು ಶಾಸಕರಾದರು. 2004ರಲ್ಲಿ ಅಂದರೆ 7ನೇ ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುವ ಹೊತ್ತಿಗೆ ರಾಮಚಂದ್ರ ವೀರಪ್ಪ ಅವರಿಗೆ 95 ವರ್ಷ ವಯಸ್ಸಾಗಿತ್ತು. ಆದರೆ ಅದೇ ವರ್ಷ ಜುಲೈ 18ನೇ ತಾರೀಕು ರಾಮಚಂದ್ರ ವೀರಪ್ಪ ಕಿಡ್ನಿ ವೈಫಲ್ಯದಿಂದಾಗಿ ಸಾವನ್ನಪ್ಪಿದ ಕಾರಣ ಅವರ ಸ್ಥಾನ ತೆರವಾಯಿತು. ಆಗ ನಡೆದ ಉಪಚುನಾವಣೆಯಲ್ಲಿ ಮತ್ತೆ ನರಸಿಂಗರಾವ್ ಸೂರ್ಯವಂಶಿ ಸಂಸದರಾಗಿ ಆಯ್ಕೆಯಾದರು. 2009ರಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಮಾಜಿ ಮುಖ್ಯಮಂತ್ರಿ ಧರ್ಮಸಿಂಗ್ ಇಲ್ಲಿಂದ ಆಯ್ಕೆಯಾಗಿ ಬಂದರು. ಆದರೆ 2014ರ ಚುನಾವಣೆಯಲ್ಲಿ ಧರ್ಮಸಿಂಗ್ ಅವರನ್ನು ಬಿಜೆಪಿಯ ಭಗವಂತ್ ಖೂಬಾ 92,222 ಮತಗಳ ಅಂತರದಿಂದ ಸೋಲಿಸಿದರು. ಇನ್ನು 2019ರ ಚುನಾವಣೆಯಲ್ಲಿ ಭಗವಂತ್ ಖೂಬಾ ಅವರ ಎದುರು JDS ಹಾಗೂ ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನ ಈಶ್ವರ ಖಂಡ್ರೆ ಕಣದಲ್ಲಿದ್ದರು. ಈ ಚುನಾವಣೆಯಲ್ಲಿ ಖೂಬಾ ಅವರ ಗೆಲುವಿನ ಅಂತರ ಮತ್ತಷ್ಟು ಹೆಚ್ಚಾಯಿತು. 1,16,834 ಮತಗಳ ಅಂತರದಿಂದ ಗೆಲುವನ್ನು ದಾಖಲಿಸುವ ಮೂಲಕ ಕಾಂಗ್ರೆಸ್ JDSನ ಮೈತ್ರಿ ಅಭ್ಯರ್ಥಿ ಈಶ್ವರ ಖಂಡ್ರೆಗೆ ಭಗವಂತ್ ಖೂಬಾ ಇಲ್ಲಿ ಸೋಲುಣಿಸಿದರು. ಇನ್ನು ಈ ಬಾರಿ ಬಿಜೆಪಿಯಿಂದ ಭಗವಂತ್ ಖೂಬಾ ಕಣದಲ್ಲಿದ್ದಾರೆ. ಕಾಂಗ್ರೆಸ್ ಸಚಿವ ಈಶ್ವರ ಖಂಡ್ರೆ ಅವರ ಮಗ ಸಾಗರ್ ಖಂಡ್ರೆಗೆ ಟಿಕೆಟನ್ನು ಕೊಟ್ಟಿದೆ. ಬೀದರ್ರಲ್ಲಿ ಅಧಿಕ ಸಂಖ್ಯೆಯಲ್ಲಿ ಲಿಂಗಾಯತ, ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮತಗಳಿವೆ. ಈ ಎರಡೂ ಸಮುದಾಯ ಯಾವ ಪಕ್ಷದ ಕಡೆಗೆ ಒಲವು ತೋರಿಸುತ್ತೋ ಅವರ ಗೆಲುವು ಅಲ್ಲಿ ಖಚಿತ. ಬೀದರ್ ಕ್ಷೇತ್ರ ಸುಮಾರು 14 ಲಕ್ಷ ಮತದಾರರನ್ನು ಹೊಂದಿದೆ. 7,61,000 ಪುರುಷ ಮತದಾರರಿದ್ದರೆ 8,39,000 ಮಹಿಳಾ ಮತದಾರರಿದ್ದಾರೆ. ಈ ಕ್ಷೇತ್ರದಲ್ಲಿ ಮಹಿಳಾ ಮತದಾರರದು ಮೇಲುಗೈ. ಇನ್ನು ಜಾತಿವಾರು ಲೆಕ್ಕಾಚಾರವನ್ನು ನಾವು ನೋಡೋದಾದರೆ ಅತಿ ಹೆಚ್ಚು ಲಿಂಗಾಯತ ಮತಗಳು ಅಂದರೆ 4,66,000 ಲಿಂಗಾಯತ ಮತಗಳಿದ್ದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಮತಗಳು 4,26,000 ಇವೆ. ಮುಸ್ಲಿಂ ಮತಗಳು 2,31,000, ಲಮಾಣಿ 1.5 ಲಕ್ಷ, ಕುರುಬ ಮತಗಳು 97,000, ಮರಾಠರು 1.6 ಲಕ್ಷ, ಇತರೆ ಜಾತಿ ಪಂಗಡಗಳಿಗೆ ಸೇರಿದ ಮತಗಳು 3,13,000ದಷ್ಟಿವೆ. ಈ ಬಾರಿ ಬೀದರ್ನ ಮತದಾರ ಯಾರನ್ನ ಆಯ್ಕೆ ಮಾಡ್ಕೋತಾನೆ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ನಾವು ಕಲಬುರಗಿ ಕ್ಷೇತ್ರದ ಬಗ್ಗೆ ನೋಡೋದಾದರೆ ಈ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಅನ್ನಿಸ್ಕೊಂಡಿತ್ತು. ಆದರೆ 2019ರಲ್ಲಿ ಇದನ್ನು ಬಿಜೆಪಿ ಕಿತ್ಕೊಳ್ತು. ಅವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧ ಕಾಂಗ್ರೆಸ್ನ ಶಾಸಕ ಉಮೇಶ್ ಜಾಧವ್ ಅವರನ್ನು ಬಿಜೆಪಿ ಕರ್ಕೊಂಡು ಬಂದು ಚುನಾವಣೆಯಲ್ಲಿ ನಿಲ್ಲಿಸಿ ಖರ್ಗೆ ಅವರನ್ನು ಸೋಲಿಸ್ತು. ಈಗ ಕಾಂಗ್ರೆಸ್ ಮತ್ತೆ ಕಲಬುರಗಿ ಕ್ಷೇತ್ರವನ್ನು ತಮ್ಮ ಹಿಡಿತಕ್ಕೆ ತಗೊಳ್ಳೋ ನಿರ್ಧಾರ ಮಾಡಿದ ಹಾಗೆ ಕಾಣ್ತಾ ಇದೆ. ಅದಕ್ಕಾಗಿ ಮತ್ತಿಲ್ಲಿಂದ ಖರ್ಗೆ ಅವರನ್ನೇ ಕಣಕ್ಕಿಳಿಸಬಹುದಿತ್ತು. ಆದರೆ ತೀರಾ AICC ಅಧ್ಯಕ್ಷರ ಪ್ರತಿಷ್ಠೆಯನ್ನು ಪಣಕ್ಕಿಡೋದು ಬೇಡ ಅಂತಲೋ, ಇಲ್ಲಿಂದ ಸ್ಪರ್ಧಿಸಿದರೆ ಅಷ್ಟೂ ಸಮಯವನ್ನು ಕ್ಷೇತ್ರದ ಪ್ರಚಾರಕ್ಕೆ ಮೀಸಲಿಡಬೇಕು ಅಂತಲೋ, ಅಥವಾ ಈ ಹಿಂದಿನ ಫಲಿತಾಂಶವೇ ಅಕಸ್ಮಾತ್ ರಿಪೀಟ್ ಆಗಿಬಿಟ್ರೆ ಅನ್ನೋ ಆತಂಕದಿಂದಲೋ ಅಂತೂ ಈ ಬಾರಿ ಮಲ್ಲಿಕಾರ್ಜುನ ಖರ್ಗೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡ್ತಾ ಇಲ್ಲ. ಬದಲಿಗೆ ಕಳೆದ ಚುನಾವಣೆಗಳ ಸಂದರ್ಭದಲ್ಲಿ ಅವರ ಗೆಲುವಿಗೆ ತಂತ್ರ ರೂಪಿಸ್ತಾ ಇದ್ದ ಖರ್ಗೆ ಅವರ ಚುನಾವಣೆಗಳನ್ನು ನೋಡ್ಕೊಳ್ತಾ ಇದ್ದ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಅವರಿಗೆ ಕಾಂಗ್ರೆಸ್ನ ಟಿಕೆಟನ್ನು ಕೊಡಲಾಗಿದೆ. ಇಲ್ಲಿ ಮೇಲ್ನೋಟಕ್ಕೆ ದೊಡ್ಡಮನಿ ವರ್ಸಸ್ ಜಾಧವ್ ಅಂತ ಅನಿಸಿದ್ರೂ ಕೂಡ ನಿಜವಾದ ಸ್ಪರ್ಧೆ
ಖರ್ಗೆ ವರ್ಸಸ್ ಜಾಧವೇ ಆಗಿರುತ್ತೆ. ಇನ್ನು ಬಿಜೆಪಿಯ ಹಾಲಿ ಸಂಸದ ಹಾಗೂ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ 2019ರಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧ ಸುಮಾರು 95,000 ಮತಗಳ ಅಂತರದಿಂದ ಆರಿಸಿ ಬರುವ ಮೂಲಕ ಕಲಬುರಗಿ ಕ್ಷೇತ್ರದಲ್ಲಿನ ಲಮಾಣಿ ಮತಗಳನ್ನು ಗಮನದಲ್ಲಿಟ್ಟುಕೊಂಡೇ ಬಿಜೆಪಿ ಜಾಧವ್ ಅವರಿಗೆ ಈ ಬಾರಿಯೂ ಟಿಕೆಟ್ ಅನ್ನು ಕೊಟ್ಟಿದೆ. ಇಲ್ಲಿ ಜಾಧವ್ ಪರ ಪಕ್ಷದಲ್ಲಿ ಅಸಮಾಧಾನ ಇದೆಯಾದರೂ ಮೋದಿ ನಾಮಬಲವೇ ಸಾಕು ಅಂತ ಜಾಧವ್ ಹೊರಟಿದ್ದಾರೆ. ಇನ್ನು ಕಾಂಗ್ರೆಸ್ನ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ, ಇವರು ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ. ಖರ್ಗೆ ಅವರ ರಾಜಕೀಯವನ್ನು ನೋಡ್ಕೊಳ್ತಾ ಇದ್ದ ರಾಧಾಕೃಷ್ಣ ಅವರು ಈ ಹಿಂದಿನ ಸಾಕಷ್ಟು ಚುನಾವಣೆಗಳಲ್ಲಿ ಖರ್ಗೆ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಕಲಬುರಗಿ ಹಾಗೂ ಖರ್ಗೆ ಅವರ ಆಪ್ತ ವಲಯದಲ್ಲಿ ಇವರನ್ನು RK ಅಂತಲೇ ಕರೀತಾರೆ. BCom ಓದಿರುವ ರಾಧಾಕೃಷ್ಣ ಸರಳ ವ್ಯಕ್ತಿ ಅನ್ನೋ ಹೆಗ್ಗಳಿಕೆಯನ್ನು ಪಡ್ಕೊಂಡಿದ್ದಾರೆ. ಈ ಬಾರಿ ಮಾವನ ಇಮೇಜ್ ಜೊತೆಗೆ ಕಾಂಗ್ರೆಸ್ನ ಗ್ಯಾರಂಟಿಗಳು, ಅಲ್ಪಸಂಖ್ಯಾತ ಮತಗಳು ಹಾಗೂ ಹಿಂದುಳಿದ ವರ್ಗದ ಮತಗಳನ್ನು ನೆಚ್ಚಿಕೊಂಡಿರೋ ರಾಧಾಕೃಷ್ಣ ಅವರು ಮಾವನ ಸೋಲಿಗೆ ಸೇಡು ತೀರಿಸಿಕೊಳ್ಳೋದಕ್ಕೆ ಸಜ್ಜಾಗಿದ್ದಾರೆ. ಗೆಳೆಯರೆ, ಕಲಬುರಗಿ ಕ್ಷೇತ್ರ ಈ ಹಿಂದೆ ಸಾಮಾನ್ಯ ಕ್ಷೇತ್ರ ಆಗಿತ್ತು. ಇಲ್ಲಿಯವರೆಗೆ ನಡೆದ ಚುನಾವಣೆಗಳಲ್ಲಿ 15 ಬಾರಿ ಕಾಂಗ್ರೆಸ್ ಗೆದ್ದಿತ್ತು, 1 ಬಾರಿ ಜನತಾದಳ ಹಾಗೂ 2 ಬಾರಿ ಬಿಜೆಪಿ ಈ ಕ್ಷೇತ್ರವನ್ನು ಗೆದ್ದುಕೊಂಡಿದೆ. ಇನ್ನು ಈ ಕಲಬುರಗಿ ಲೋಕಸಭಾ ಕ್ಷೇತ್ರ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ, ಜೇವರ್ಗಿ, ಚಿತ್ತಾಪುರ, ಸೇಡಂ, ಕಲಬುರಗಿ ಗ್ರಾಮಾಂತರ, ಕಲಬುರಗಿ ದಕ್ಷಿಣ, ಕಲಬುರಗಿ ಮತ್ತು ಕಲಬುರಗಿ ಉತ್ತರ ವಿಧಾನಸಭಾ ಕ್ಷೇತ್ರಗಳು ಹಾಗೆ ಯಾದಗಿರಿಯ ಗುರಮಿಠಕಲ್ ವಿಧಾನಸಭಾ ಕ್ಷೇತ್ರ ಸೇರಿದ ಹಾಗೆ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ. ಆ ಪೈಕಿ 6ರಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಬಿಜೆಪಿ ಹಾಗೂ JDS ತಲಾ 1 ಕ್ಷೇತ್ರಗಳಲ್ಲಿ ಶಾಸಕರನ್ನು ಹೊಂದಿವೆ. ಇನ್ನು ಕಲಬುರಗಿ ಲೋಕಸಭಾ ಕ್ಷೇತ್ರದ ಚುನಾವಣಾ ಇತಿಹಾಸವನ್ನು ನಾವು ನೋಡೋದಾದರೆ 1952ರಲ್ಲಿ ಇಲ್ಲಿ ಸ್ವಾಮಿ ರಾಮಾನಂದ ತೀರ್ಥರು ಆರಿಸಿ ಬರ್ತಾರೆ. 1957, 62 ಹಾಗೂ 67ರ ಚುನಾವಣೆಗಳಲ್ಲಿ ಮಹದೇವಪ್ಪ ರಾಂಪುರೆ, 1971ರಲ್ಲಿ ಧರ್ಮರಾವ್ ಅಫಜಲ್ಪುರ, ಹಾಗೆ 1974 ಹಾಗೂ 77ರಲ್ಲಿ ಸಿದ್ದರಾಮರೆಡ್ಡಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಗೆಲ್ತಾರೆ. ಇನ್ನು 1980ರಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ ಧರ್ಮಸಿಂಗ್ ಅವರು ಗೆಲುವನ್ನು ಪಡ್ಕೊಂಡ್ರಾದರೂ ಇಂದಿರಾ ಗಾಂಧಿಯವರ ಕ್ಯಾಬಿನೆಟ್ನಲ್ಲಿ ಸಚಿವರಾಗಿದ್ದ CM ಸ್ಟೀಫನ್ ಅವರಿಗಾಗಿ ಈ ಕ್ಷೇತ್ರವನ್ನು ಧರ್ಮಸಿಂಗ್ ಬಿಟ್ಟುಕೊಟ್ರು. ಹೀಗಾಗಿ ಅದೇ ವರ್ಷ ಅಲ್ಲಿ ಉಪಚುನಾವಣೆ ನಡೀತು, ಸ್ಟೀಫನ್ ಗೆದ್ದು ಬಂದರು. ಇನ್ನು 84ರಲ್ಲಿ ಈ ಕ್ಷೇತ್ರದಿಂದ ವೀರೇಂದ್ರ ಪಾಟೀಲ್ ಸ್ಪರ್ಧೆ ಮಾಡಿ ಗೆಲುವನ್ನು ಸಾಧಿಸ್ತಾರೆ. 1991ರ ಚುನಾವಣೆಗಳಲ್ಲಿ ಕಾಂಗ್ರೆಸ್ನ BG ಜವಳಿ ಸಂಸದರಾಗಿ ಇಲ್ಲಿಂದ ಆಯ್ಕೆ ಆಗ್ತಾರೆ. ಇನ್ನು 1996ರಲ್ಲಿ ಜನತಾದಳದ ಖಮರುಲ್ ಇಸ್ಲಾಂ ಇಲ್ಲಿಂದ ಆರಿಸಿ ಬಂದರೆ 1998ರಲ್ಲಿ ಬಿಜೆಪಿಯ ಬಸವರಾಜ ಪಾಟೀಲ್ ಸೇಡಂ, 1999 ಹಾಗೂ 2004ರಲ್ಲಿ ಕಾಂಗ್ರೆಸ್ನ ಇಕ್ಬಾಲ್ ಅಹ್ಮದ್ ಸರಡಗಿ ಇಲ್ಲಿಂದ ಸಂಸದರಾಗಿ ಆಯ್ಕೆ ಆದರು. ಇನ್ನು 2009ರಲ್ಲಿ ಈ ಕ್ಷೇತ್ರ ಮೀಸಲು ಕ್ಷೇತ್ರವಾಗಿ ಬದಲಾಯಿತು. ಹೀಗಾಗಿ 2009ರಲ್ಲಿ ಇಲ್ಲಿಂದ ಮಲ್ಲಿಕಾರ್ಜುನ ಖರ್ಗೆ ಸ್ಪರ್ಧೆ ಮಾಡಿ ಗೆಲುವನ್ನು ಪಡ್ಕೊಂಡ್ರು, ಹಾಗೆ ಕೇಂದ್ರದಲ್ಲಿ ಮಂತ್ರಿ ಕೂಡ ಆದರು. ಇನ್ನು 2014ರಲ್ಲಿ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಈ ಕ್ಷೇತ್ರ ಗೆಲುವನ್ನು ಕೊಡ್ತು. ಆದರೆ 2019ರಲ್ಲಿ ಬಿಜೆಪಿಯ ಉಮೇಶ್ ಜಾಧವ್ ಅವರ ಎದುರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ 95,457 ಮತಗಳ ಅಂತರದಿಂದ ಸೋಲಾಯಿತು. ಇದೀಗ ಮತ್ತೆ ಉಮೇಶ್ ಜಾಧವ್ಗೆ ಬಿಜೆಪಿ ಮತ್ತೊಂದು ಬಾರಿ ಟಿಕೆಟ್ ಅನ್ನು ಕೊಟ್ಟಿದೆ. ಮಲ್ಲಿಕಾರ್ಜುನ ಖರ್ಗೆ ತಮ್ಮ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಅವರನ್ನು ಇಲ್ಲಿಂದ ಕಣಕ್ಕಿಳಿಸಿದ್ದಾರೆ. ಸ್ನೇಹಿತರೆ, ಕಲಬುರಗಿ ಕ್ಷೇತ್ರದಲ್ಲಿ ಒಟ್ಟು 22,79,000 ಮತದಾರರಿದ್ದಾರೆ. ಆ ಪೈಕಿ 11,40,000 ಪುರುಷ ಮತದಾರರಿದ್ದರೆ ಸುಮಾರು 11,25,000 ಮಹಿಳಾ ಮತದಾರರಿದ್ದಾರೆ. ಇನ್ನು ಜಾತಿವಾರು ಲೆಕ್ಕಾಚಾರವನ್ನು ನಾವು ನೋಡೋದಾದರೆ ಲಿಂಗಾಯತ ಮತಗಳು ಇಲ್ಲಿ 7 ಲಕ್ಷ ಇವೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಸೇರಿದ ಮತದಾರರು 3.8 ಲಕ್ಷ ಇದ್ದಾರೆ. ಮುಸಲ್ಮಾನರ ಮತಗಳು ಸುಮಾರು 3,10,000 ಇವೆ. 2,70,000 ಕೋಲಿ ಜನಾಂಗದ ಮತಗಳಿವೆ. ಸುಮಾರು 2,20,000 ಲಮಾಣಿ ಮತದಾರರಿದ್ದಾರೆ. ಹಾಗೆ 1,90,000 ಕುರುಬ ಜನಾಂಗದ ಮತಗಳಿವೆ. ಬ್ರಾಹ್ಮಣ ಮತದಾರರ ಸಂಖ್ಯೆ ಇಲ್ಲಿ 90,000 ಇನ್ನು ಇತರೆ 1,23,000 ಮತಗಳಿವೆ. ಸದ್ಯಕ್ಕೆ ಕಲಬುರಗಿ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಕ್ಷೇತ್ರದ ಮುಸ್ಲಿಂ ಮತಗಳು ಕಾಂಗ್ರೆಸ್ ಪರವಾಗಿ ಒಗ್ಗೂಡಲಿವೆ. ಹಾಗೇನೆ ಲಮಾಣಿ ಮತಗಳು ಬಿಜೆಪಿಗೆ ಬರುತ್ತವೆ. ಇನ್ನು ಲಿಂಗಾಯತ ಹಾಗೂ ಹಿಂದುಳಿದ ವರ್ಗಗಳ ಮತಗಳು ಎರಡೂ ಪಕ್ಷಗಳ ನಡುವೆ ವಿಭಜನೆಯಾಗುವ ಸಾಧ್ಯತೆ ಇರುತ್ತೆ. ಇದೆಲ್ಲದರ ಜೊತೆಗೆ ಕೋಲಿ ಸಮುದಾಯ ಹಾಗೂ ಕುರುಬ ಮತದಾರರು ಯಾರ ಕಡೆ ವಾಲ್ತಾರೆ ಅವರ ಗೆಲುವಿನ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಕಲಬುರಗಿ ಕ್ಷೇತ್ರ ಈ ಬಾರಿ ಸಾಕಷ್ಟು ಕುತೂಹಲವನ್ನು ಉಂಟು ಮಾಡ್ತಾ ಇದೆ. ಈ ಕ್ಷೇತ್ರದಲ್ಲಿ ಗೆಲುವು ಯಾರಿಗೆ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ, ರಾಜ್ಯದ ಪ್ರತಿಷ್ಠಿತ ಕ್ಷೇತ್ರಗಳ ಪೈಕಿ ಒಂದಾದ ಕಲಬುರಗಿ ಹಾಗೂ
ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.